ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಹೋದವರಲ್ಲಿ ಹಲವರು ಒಳ್ಳೊಳ್ಳೆ ಅವಕಾಶಗಳನ್ನು ಪಡೆದುಕೊಂಡಿದ್ದಾರೆ. ಕೆಲವರು ಬಿಗ್ ಬಾಸ್ ನಂತರ ಬಿಸಿನೆಸ್, ಕಿರುತೆರೆ, ರಿಯಾಲಿಟಿ ಶೋಗಳಲ್ಲಿ ಮಿಂಚಿದರೆ ಇನ್ನು ಹಲವರು ಸಿನಿಮಾಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗೆಯೇ ಬಿಗ್ ಬಾಸ್ ಸೀಸನ್ 11ರ ರನ್ನರ್ ಅಪ್ ತ್ರಿವಿಕ್ರಮ್ ಮುಂದಿನ ನಡೆ ಬಗ್ಗೆ ಅಭಿಮಾನಿಗಳಲ್ಲಿ ಹಲವು ಪ್ರಶ್ನೆ ಇತ್ತು. ವರ್ಷಗಳ ನಂತರ ತ್ರಿವಿಕ್ರಮ್ ಕಿರುತೆರೆಗೆ ಇದೀಗ ಕಂಬ್ಯಾಕ್ ಮಾಡಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಆದ್ರೆ ಸಿನಿಮಾಗಳಲ್ಲಿ ಯಾಕೆ ನಟಿಸ್ತಿಲ್ಲ, ಮತ್ತೆ ಕಿರುತೆರೆಗೆ ಬರುವ ನಿರ್ಧಾರ ಮಾಡಿದ್ದೇಕೆ ಎಂಬುದರ ಬಗ್ಗೆ ತ್ರಿವಿಕ್ರಮ್ ಮನಬಿಚ್ಚಿ ಮಾತನಾಡಿದ್ದಾರೆ. ತ್ರಿವಿಕ್ರಮ್ ನಟನೆಯ ಮುದ್ದು ಸೊಸೆ ಧಾರಾವಾಹಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದೆ. ಇತ್ತೀಚೆಗೆ ಸಂದರ್ಶನದಲ್ಲಿ ತ್ರಿವಿಕ್ರಮ್ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಯಾಕೆ ಸಿನಿಮಾಗಳಲ್ಲಿ ನಟಿಸುತ್ತಿಲ್ಲ ಎಂಬ ಪ್ರಶ್ನೆಗೆ, ನಾನು ಚೆನ್ನಾಗಿದ್ದೀನಿ, ಸಿನಿಮಾಗಳನ್ನ ಮಾಡ್ತೀನಿ ಅಂತ ಜನಗಳು ಅಭಿಪ್ರಾಯಪಟ್ಟಿದ್ದರು. ಆದರೆ ಯಾವ ನಿರ್ದೇಶಕರಿಗೂ ಮತ್ತು ಪ್ರೊಡ್ಯೂಸರ್ಗೆ ಆ ರೀತಿ ಅನಿಸ್ತಿಲ್ಲವೆಂದು ಕಾಣಿಸುತ್ತದೆ. ನಿರೀಕ್ಷೆಗಳನ್ನ ಬ್ರೇಕ್ ಮಾಡಿ ಅದನ್ನ ಮೀರಿ ನಾನು ಜನರಿಗೆ ಪಾತ್ರ ಮತ್ತು ಕೆಲಸಗಳಿಂದ ಹೆಚ್ಚು ರೀಚ್ ಆಗಬೇಕು ಎಂದುಕೊಂಡಿದ್ದೇನೆ ಎಂದಿದ್ದಾರೆ ನಟ ತ್ರಿವಿಕ್ರಮ್. ಹಾಗೆ ನಾನು ಒಂದು ಸಿನಿಮಾ ಮಾಡ್ತೀನಿ ಅಂದ್ರೆ 8 ರಿಂದ 9 ತಿಂಗಳ ಕಾಲ ಸಿನಿಮಾಗೆ ಸಮಯ ತೆಗೆದುಕೊಳ್ಳುತ್ತದೆ. ನಾನು ಬಿಗ್ ಬಾಸ್ ನಲ್ಲಿ ಹಲವರನ್ನ ನೋಡಿದ್ದೇನೆ. ಸ್ಟಾರ್ ಆಗ್ತೀನಿ ಅಂದ ತಕ್ಷಣ ಆಗೋಕೆ ಸಾಧ್ಯವಿಲ್ಲ. ಸಿನಿಮಾ ಮಾಡುವುದಕ್ಕೆ 1 ವರ್ಷ ತೆಗೆದುಕೊಳ್ಳುತ್ತದೆ. ಸಿನಿಮಾಗಳ ಕತೆಗಳನ್ನ ಕೇಳುತ್ತಿದ್ದೇನೆ. ಪೇಮೆಂಟ್ ಜೊತೆಗೆ ಒಳ್ಳೆ ಕತೆ ಬಂದ್ರೆ ಖಂಡಿತವಾಗಿಯೂ ನಟಿಸುತ್ತೇನೆ ಎಂದಿದ್ದಾರೆ ತ್ರಿವಿಕ್ರಮ್. ನೋಡೋಕೆ ಚೆನ್ನಾಗಿದ್ದೀವಿ ಅಂದ ತಕ್ಷಣ ನಟನಾಗೋ ರೀತಿ ಇದ್ದಿದ್ರೆ ಇಷ್ಟೊತ್ತಿಗೆ ಪ್ರತಿದಿನ ಒಬ್ರಲ್ಲ ಒಬ್ರು ಮಾಡೆಲ್ಸ್ ಹೀರೋಗಳಾಗಬಹುದಿತ್ತು. ಚೆನ್ನಾಗಿರೋ ಮುಖ ಮತ್ತು 6 ಪ್ಯಾಕ್ಸ್ ಇದ್ದೋರೆಲ್ಲ ಹೀರೋಗಳಾಗೋಕೆ ಆಗಲ್ಲ. ಜನ ಸ್ವೀಕರಿಸಬೇಕು, ಅಂಥ ಕತೆ ಸಿಗಬೇಕು, ಡೈರೆಕ್ಟರ್ಗಳು ಸಿಗಬೇಕು. ಈಗ ಜನಗಳು ಅಂದುಕೊಂಡರೂ ಹೀರೋಗಳಾಗೋಕೆ ಆಗಲ್ಲ. ಒಳ್ಳೆ ಕತೆ ಸಿಗಬೇಕು, ಬಂದಾಗ ಮಾಡೋಣ. ಈಗ ಇದು ಸಿಕ್ಕಿದೆ, ಮಾಡ್ತೀನಿ ಎಂದು ಸಿನಿಮಾಗಳಲ್ಲಿ ನಟಿಸುವ ಬಗ್ಗೆ ತ್ರಿವಿಕ್ರಮ್ ಮಾತನಾಡಿದ್ದಾರೆ. ಹಾಗಾದ್ರೆ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ತ್ರಿವಿಕ್ರಮ್ಗೆ ಸಿಗುತ್ತಿರುವ ಸಂಭಾವನೆ ಎಷ್ಟು ಎಂಬ ಪ್ರಶ್ನೆಗೆ, ಈಗ ಬರುತ್ತಿರುವ ಸಂಭಾವನೆಯಿಂದ ನಾನು, ನನ್ನ ಅಮ್ಮ 1 ತಿಂಗಳಲ್ಲಿ ಆರಾಮಾಗಿ ಜೀವನ ಮಾಡಬಹುದು. ಅಷ್ಟು ಸಂಭಾವನೆ ಸಿಗುತ್ತಿದೆ. ಬಿಗ್ ಬಾಸ್ನಿಂದ ಹೊರಬರುತ್ತಿದ್ದಂತೆ ಆಫರ್ ಬಂತು. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಅಪ್ಪ ಮತ್ತು ಮಗನ ಬಾಂಧವ್ಯದ ಕತೆ. ಇದು ನನಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಿಜ ಜೀವನದಲ್ಲಿ ನನ್ನ ಅಪ್ಪನನ್ನ ಕಳೆದುಕೊಂಡಿದ್ದೇನೆ. ಮುದ್ದು ಸೊಸೆ ಧಾರಾವಾಹಿ ಮೂಲಕ ಆ ಪ್ರೀತಿ ಸಿಗುತ್ತಿದೆ ಎಂದಿದ್ದಾರೆ ನಟ ತ್ರಿವಿಕ್ರಮ್. ನಟ ತ್ರಿವಿಕ್ರಮ್ ಪದ್ಮಾವತಿ ಧಾರಾವಾಹಿಯಲ್ಲಿ ಸಾಮ್ರಾಟ್ ಪಾತ್ರದ ಮೂಲಕ ಕಿರುತೆರೆ ವೀಕ್ಷಕರನ್ನ ರಂಜಿಸಿದ್ದರು. ಬಳಿಕ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ರನ್ನರ್ ಅಪ್ ಆಗಿದ್ದರು. ಇದೀಗ ಮುದ್ದು ಸೊಸೆ ಧಾರಾವಾಹಿ ಮೂಲಕ ಭದ್ರಗೌಡ ಪಾತ್ರದಲ್ಲಿ ಪ್ರೇಕ್ಷಕರನ್ನ ರಂಜಿಸುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.